ನಲಿಕಲಿ ಕನ್ನಡ 3ನೇ ತರಗತಿ ಭಾಗ 1. ಇದರಲ್ಲಿ ನಮಗೆ ಪ್ರಮುಖವಾಗಿ ಬರುವಂತಹ ಸೇತುಬಂಧ ಚಟುವಟಿಕೆಗಳನ್ನು 1ರಿಂದ 32ನೇ ಪುಟದವರೆಗೂ ನೋಡ್ತಾ ಹೋಗೋಣ. ಫಸ್ಟ್ನೇದು ಆಲಿಸು ಆನಂದಿಸು ಬೆಕ್ಕಿನ ಬೇಟೆ. ಇದರಲ್ಲಿ ಬರುವಂತಹ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಬೆಕ್ಕು ಇಲಿಯನ್ನು ಹಿಡಿಯಲು ಏಕೆ ಕಷ್ಟಪಡುತ್ತಿತ್ತು ಅಂತ ಕೇಳಿದರೆ ಇದನ್ನು ನಾವು ಮೌಖಿಕವಾಗಿ ಉತ್ತರವನ್ನು ಕೊಡಬೇಕು. ಬೆಕ್ಕು ಇಲಿಯನ್ನು ಹಿಡಿಯಲು ಹೋದಾಗಲೆಲ್ಲ ಆ ಇಲಿ ಏನು ಮಾಡೋದು, ತನ್ನ ಬಿಲದ ಒಳಗೆ ಓಡಿ ಹೋಗಿ ಒಕ್ಕಂತಿತ್ತು. ಇದರಿಂದಾಗಿ ಬೆಕ್ಕಿಗೆ ಆ ಇಲಿಯನ್ನು ಹಿಡಿಯೋದು ತುಂಬ ಕಷ್ಟ ಆಗ್ತಿತ್ತು. ಅಂದರೆ ತನ್ನ ಬಿಲದ ಒಳಗೆ ಇಲಿ ಏನು ಮಾಡೋದು, ಹೋಗಿ ಒಕ್ಕೊಂಬಿಡೋದು, ಬೆಕ್ಕಿನ ಕೈಗೆ ಸಿಗ್ತಿದ್ದಿಲ್ಲ. ಈ ಬೆಕ್ಕು ಹೇಗೆ ಇಲಿಯನ್ನು ಬೇಟೆಯಾಡಿತು ಅಂದರೆ, ಬೆಕ್ಕು ಒಂದು ಒಳ್ಳೆಯ ಉಪಾಯವನ್ನು ಮಾಡುತ್ತೆ. ಆ ಉಪಾಯದ ಮೂಲಕ ಆ ಇಲಿಯನ್ನು ಬೇಟೆಯಾಡುತ್ತೆ. ಮಂಗಗಳ ಉಪವಾಸ. ಈ ಮಂಗಗಳ ಉಪವಾಸದಲ್ಲಿ ಬರುವಂತಹ ಪ್ರಮುಖವಾದ ಮೌಖಿಕ ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಮಂಗಗಳು ಉಪವಾಸ ಮಾಡಲು ಕಾರಣವೇನು ಅಂತ ಕೇಳಿದರೆ, ಯಾಕೆ ಮಾಡ್ತವೆ ಮಂಗಗಳು ಅಂತಂದರೆ, ಮನುಷ್ಯರು ಉಪವಾಸ ವ್ರತವನ್ನು ಮಾಡ್ತಾರೆ, ನಾವೇಕೆ ಮಾಡಬಾರ್ದು ಅಂಥೇಳಿ ಮಂಗಗಳು ಏನು ಮಾಡ್ತವೆ, ಉಪವಾಸ ವ್ರತವನ್ನು ಕೈಗೊಳ್ತವೆ. ಉಪವಾಸ ಮುಗಿಸಿದ ಮೇಲೆ ಮಂಗಗಳು ಊಟಕ್ಕೆ ಹೇಗೆ ಸಿದ್ಧತೆ ನಡೆಸಿದವು ಅಂತಂದರೆ, ಎಲ್ಲ ಮಂಗಗಳು ಪಕ್ಕದ ಬಾಳೆ ತೋಟಕ್ಕೆ ನುಗ್ಗಿ 10 ಬಾಳೆಹಣ್ಣುಗಳನ್ನು ಕಿತ್ತು ತಂದವು. ನಂತರ ಮಂಗಗಳು ಸಿಪ್ಪೆ ಸುಲಿಯತೊಡಗಿದವು. ಸ್ವಲ್ಪ ಮಂಗವು ಸಿಪ್ಪೆ ತೆಗೆದು ಬಾಳೆಹಣ್ಣು ಬಾಯಲ್ಲಿ ಇಟ್ಟುಕೊಂಡು ತಿಂದವು. ಅಂದರೆ ಫಸ್ಟು ಬಾಳೆ ತೋಟಕ್ಕೆ ಹೋಗಿ ಬಾಳೆಗೊನೆ ತತ್ತವೆ. ತಂದಾದಮೇಲೆ ಅವನ್ನೆಲ್ಲ ಇಟ್ಕೊಂಡು ಏನು ಮಾಡೋಣ, ಇವನ್ನೆಲ್ಲ ಸಿಪ್ಪೆ ಸುಲಿಬಿಡೋಣ ಅಂತೇಳಿ ಸಿಪ್ಪೆ ಸುಲಿತವೆ. ಸಿಪ್ಪೆ ಸುಲಿದು ಇಟ್ಕೊಂಡು ಇನ್ನೇನು ಮಾಡೋದು, ಬಾಯಲ್ಲಿ ಇಟ್ಕೊಂಡು ಕುತ್ಕೊಳ್ಳೋಣ ಅಂತ ಅಂದ್ಕೊಂತವೆ. ಆಮೇಲೆ ಬಾಯಲ್ಲಿ ಇಟ್ಕೊಂಡು ಇನ್ನೇನು ಮಾಡೋದು, ತಿಂದುಬಿಡೋಣ ಅಂತೇಳಿ ತಿಂದುಬಿಡ್ತವೆ. ಹೀಗೆ ಅವು ಉಪವಾಸ ವ್ರತಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು. ಈ ಕತೆಗೊಂದು ನಿಮ್ಮದೇ ಶೀರ್ಷಿಕೆಯನ್ನು ಊಹಿಸಿ ಹೇಳುವಿರಿ. ಅಂದರೆ ಒಂದು ಶೀರ್ಷಿಕೆಯನ್ನು ಬರೀಬೇಕು. ಮಂಗಗಳು ತಿಂದ ಬಾಳೆಹಣ್ಣು ಅಂತನಾದ್ರೆ ಬರಿಬೋದು. ಅಥವಾ ನಿಮ್ಗೆ ಇನ್ನೂ ಏನಾದ್ರೂ ಹೊಸ ಬಂದರೆ ಮಂಗ ಮತ್ತು ಬಾಳೆಹಣ್ಣು ಅಂತ ಬರಿಬೋದು. ನೆಕ್ಸ್ಟು ಈ ಹೇಳಿಕೆಗಳನ್ನು ಗಮನಿಸಿ ಕ್ರಮಾನುಗತವಾಗಿ ಬರೆಯಿರಿ ಅಂತ ಕೇಳಿದರೆ, ಇದನ್ನು ನಾವು ಕ್ರಮಾನುಗತವಾಗಿ ಏನು ಮಾಡಬೇಕು, ಇಲ್ಲಿ ಬರಿಬೇಕು. ಫಸ್ಟ್ ಯಾವ್ದು ಬರ್ತೈತೆ ಕಥೆಯಲ್ಲಿ, ಸೆಕೆಂಡ್ ಲೈನ್ ಯಾವ್ದು ಬರ್ತೈತೆ ಅನ್ನೋದನ್ನು ಬರಿಬೇಕು. ಜಾತ್ರೆಯ ಸುತ್ತ ಒಂದು ದಿನ. ನೀವು ಈಗಾಗಲೇ ಜಾತ್ರೆಗೆ ಹೋಗಿರ್ತೀರ, ಹೌದಾ? ನೋಡಿರಿ, ಈ ಜಾತ್ರೆಯಲ್ಲೆಲ್ಲ ಏನೆಲ್ಲ ಚಿತ್ರಗಳು ಕಾಣ್ತಿದ್ದಾವೆ. ಈ ಚಿತ್ರವನ್ನು ನೋಡಿ ನೀವು ನಿಮ್ಮ ಸನ್ನಿವೇಶವನ್ನು ವಿವರಿಸಬೇಕು. ಯಾವ ರೀತಿ ವಿವರಿಸೋದು ಅಂತಂದರೆ, ಒಂದು ಊರಿನಲ್ಲಿ ಜಾತ್ರೆ ನಡೀತಿತ್ತು. ಜಾತ್ರೆ ನೋಡಲು ತಂದೆ ತಾಯಿ ಮಕ್ಕಳು ಹೋಗಿದ್ದರು. ಆ ಜಾತ್ರೆಯಲ್ಲಿ ಕಂಡ ದೃಶ್ಯಗಳೆಂದರೆ, ಗಿಳಿಶಾಸ್ತ್ರ ನೋಡುವಂತಹ ಅಜ್ಜಿ ಇದ್ದಾಳೆ, ಬಲೂನ್ ಮಾರುವಂತಹ ವ್ಯಕ್ತಿ ಇದ್ದಾನೆ, ಗಿರಿಗಟ್ಲೆ ಆಡುತ್ತಿರುವ ಮಕ್ಕಳಿದ್ದಾರೆ, ಮತ್ತು ಆಟದ ಸಾಮಗ್ರಿಗಳನ್ನು ಮಾರುವವರಿದ್ದಾರೆ, ಮತ್ತು ಅವುಗಳನ್ನು ಖರೀದಿ ಮಾಡುತ್ತಿರುವಂತಹ ಮಕ್ಕಳು ಇದ್ದಾರೆ. ಇವೆಲ್ಲವೂ ಕೂಡ ವೀಕ್ಷಣೆಯನ್ನು ನಾವು ಮಾಡ್ತಿರುವಂಥ ತಂದೆ ತಾಯಿ ಮತ್ತು ಮಕ್ಕಳು ಈ ಚಿತ್ರದಲ್ಲಿ ಗಮನಿಸಿದ ಸನ್ನಿವೇಶವನ್ನು ವಿವರಣೆಯಾಗಿದೆ ಅಂಥೇಳಿ ನೀವು ಹೇಳಬೇಕಾಗತ್ತೆ. ನೆಕ್ಸ್ಟ್ ಈ ಚಿತ್ರವನ್ನು ನೋಡ್ತೀರಾ. ಈ ಚಿತ್ರವನ್ನು ನೋಡಿ ಈ ಚಿತ್ರಕ್ಕೆ ಸನ್ನಿವೇಶದ ವಿವರಣೆಯನ್ನು ಕೊಡಬೇಕು. ನೋಡ್ರಿ, ಇಲ್ಲಿ ಇಬ್ಬರು ಸ್ನೇಹಿತರು ದಾರಿಯಲ್ಲಿ ಹೋಗುವಾಗ ಒಂದು ಹೋರಿಯು ಎದುರಿಗೆ ಅಟ್ಟಿಸಿಕೊಂಡು ಬರುತ್ತೆ. ಆಗ ಒಬ್ಬ ಏನು ಮಾಡ್ತಾನೆ, ಆ ಕಡೆ ಓಡ್ತಾನೆ, ಇನ್ನೊಬ್ಬ ಈ ಕಡೆ ಓಡ್ತಾನೆ. ಅದು ಒಬ್ಬನನ್ನು ಬೆರೆಸಿಕೊಂಡು ಬಂದಿತು. ಮಗು ಹೆದರಿಕೊಂಡು ಅಳುತ್ತಾ ಜಾರಿ ಕೆಳಗೆ ಬಿದ್ದಿತು. ಇದು ನಾನು ಈ ಚಿತ್ರ ನೋಡಿದಾಗ ಅನಿಸಿದ್ದು. ನಿಮಗೆ ಇನ್ನೂ ಏನಾದ್ರೂ ಹೊಸದಾಗಿ ಚೆನ್ನಾಗಿ ಹೊಳೆದ್ರೆ ನೀವು ಇನ್ನೂ ಚೆನ್ನಾಗಿ ಅದನ್ನು ವರ್ಣಿಸಿ ಹೇಳ್ಬೋದು. ಈಗ ಮುಂದೇನಾಗುತ್ತೆ ಚಿತ್ರದಲ್ಲಿ ನೋಡ್ತಾ ಹೋಗೋಣ. ನೋಡಿರಿ, ಮುಂದೆ ಇಲ್ಲಿ ಅಜ್ಜ ಏನು ಮಾಡಿದ್ದಾನೆ, ಆ ಮಗುನ ಎತ್ಕೊಂಡಾನೆ, ಓರಿಯನ್ನು ಓಡಿಸಿದ್ದಾನೆ, ಹೌದ್ರಾ? ಇಲ್ಲಿರುವಂತಹ ಮಕ್ಕಳೆಲ್ಲ ಹೆದರಿಕೊಂಡು ಓಡಿ ಹೋಗ್ತಿದ್ದಾರೆ. ಆಗ ಇದನ್ನು ನೋಡಿದ ಅಜ್ಜನು ಓರಿಯನ್ನು ಕೋಲಿನಿಂದ ಹೊಡೆಸಿ ಮಗುವನ್ನು ಎತ್ತಿಕೊಂಡು ಕಾಪಾಡಿದನು. ಈಗ ನೋಡ್ರಿ, ಇಲ್ಲಿ ಅಜ್ಜನ್ನ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಮಗುವಿನ ತಂದೆ ತಾಯಿ ಮತ್ತು ಊರಿನ ಗ್ರಾಮಸ್ಥರು ಎಲ್ಲರೂ ಭಾಗವಹಿಸಿ ಅಜ್ಜನಿಗೆ ಹೂಮಾಲೆಯನ್ನು ಹಾಕಿ ಧನ್ಯವಾದಗಳನ್ನು ತಿಳಿಸಿದರು ಅಂತ. ಇದು ನನ್ನ ವರ್ಣನೆ. ನಾನು ಒಂದು ಚಿತ್ರಗಳ ಸನ್ನಿವೇಶವನ್ನು ವಿವರಣೆಯನ್ನು ಕೊಡ್ಬೋದು. ಕೆಲಸಗಳು ಮಾತನಾಡುತ್ತವೆ. ಅಂದರೆ ಇವರ ಕೆಲಸದ ಬಗ್ಗೆ ಮಾತನಾಡೋಣ. ಏನು, ಇವನ್ಯಾರು, ಇವರು ಒಬ್ಬ ರೈತರು, ಇವರು ಗೊಬ್ಬರವನ್ನು ಹಾಕ್ತಿದ್ದಾರೆ. ಇಲ್ಲೊಬ್ಬರು ಬಟ್ಟೆ ಹೊಲಿಯುವಂತಹ ಟೈಲರ್ ಇದ್ದಾರೆ. ಇಲ್ಲಿ ಪಾಠ ಮಾಡ್ತಿರುವಂತಹ ಶಿಕ್ಷಕರಿದ್ದಾರೆ. ಇಲ್ಲಿ ಮಡಿಕೆಗಳನ್ನು ಮಾಡ್ತಿರುವಂತಹ ಕುಂಬಾರರಿದ್ದಾರೆ. ಇಲ್ಲಿ
ನಮ್ಮ ಮನೆಗೆ ಬೇಕಾದಂಥ ಕಿಟಕಿ ಬಾಗಿಲುಗಳನ್ನು ಮಾಡುವಂತಹ ಬಡಗಿ ಇದ್ದಾರೆ. ಇಲ್ಲಿ ನಮ್ಮ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ನಮಗೆ ಚಿಕಿತ್ಸೆಯನ್ನು ನೋಡುವಂತಹ ವೈದ್ಯರಿದ್ದಾರೆ. ಅಕ್ಷರ ಮರ. ಆ ಇಂದ ಳವರೆಗೆ ಎಲ್ಲ ಅಕ್ಷರಗಳನ್ನು ಎಲೆಗಳಲ್ಲಿ ಬರೆಯೋಣ. ಅಂದರೆ ಒಂದು ಮರದ ಚಿತ್ರವನ್ನು ಕೊಟ್ಟಿದ್ದಾರೆ, ಅಲ್ಲಿಗೆ ಏನು ಮಾಡಬೇಕು ನಾವು ಆದಿಂದ ಳವರೆಗೆ ಏನು ಮಾಡಬೇಕು, ಎಲ್ಲ ಅಕ್ಷರಗಳನ್ನು ಮುದ್ದಾಗಿ ದುಂಡಾಗಿ ಪೋಣಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಮರ. ಒಟ್ಟು ಕನ್ನಡದಲ್ಲಿರುವಂಥ ಅಕ್ಷರಗಳು 49. ಅಕ್ಷರಕ್ಕೊಂದು ಪದ. ಏನು ಅಕ್ಷರ ನೋಡಿದ್ವಿ ಆ ಅಕ್ಷರಗಳಿಗೆ ಒಂದು ಪದವನ್ನು ಬರೀಬೇಕು. ಇವರು 3 ಅಕ್ಷರದವನ್ನೇ ಬರೆದಿದ್ದಾರೆ ಆಲ್ಮೋಸ್ಟ್ ಆಲು. ಇವರು ಬರೆದಿರುವಂಥ 3 ಅಕ್ಷರ. ನಾವು ಕೂಡ 3 ಅಕ್ಷರಗಳನ್ನೇ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವಿಲ್ಲಿ ಒಂದೊಂದು ಹತ್ರ 2 ಬರೆದಿವಿ. ನೀವು 3 ಹಾಕೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಗುಣಿತಾಕ್ಷರ ಓದು ಬರಹ ಅಭ್ಯಾಸ. ಇಲ್ಲಿ ಕೊಟ್ಟಿರುವಂತಹ ಗುಣಿತಾಕ್ಷರಗಳನ್ನು ಬಳ್ಳಿಗಳನ್ನು ನೀವು ಹೇಳುತ್ತಾ ಬರಿಬೇಕು. ಅಂದರೆ ಹೇಳ್ಕೊಳ್ತಾ ಬರಿಬೇಕು. ಸುಮ್ಮನೆ ಬಾಯಿ ಮುಚ್ಕೊಂಡು ಬರೆದ್ರೆ ಅವು ಗುಣಿತಾಕ್ಷರ ಅನ್ನಿಸ್ಕೊಳೋದಿಲ್ಲ. ದುಂಡಾಗಿ ಮುದ್ದಾಗಿ ಬರಿಬೇಕು. ತಪ್ಪಿಲ್ಲದಂತೆ ಬರೀಬೇಕು. ಗುಣಿತಾಕ್ಷರ ಅಭ್ಯಾಸ ಮಾಡೋಂಥದ್ದು ಹೆಂಗೆ ಅಂದರೆ ಗುಣಿತಾಕ್ಷರಗಳಿಗೆ ಸ್ವರ ಮತ್ತು ವ್ಯಂಜನಾಕ್ಷರಗಳನ್ನು ಬಿಡಿಸಿ ಬರೀಬೇಕು. ಕ ಇದೆ, ಕ ಪ್ಲಸ್ ಅ ಆಗುವಂಥದ್ದು. ಆ ರೀತಿ ನಾವೇನು ಮಾಡಬೇಕು, ಈ ಮಾದರಿಯಂತೆ ನಾವೇನು ಮಾಡಬೇಕು, ದ, ಮ ಮತ್ತು ಸ ಅಕ್ಷರಗಳನ್ನು ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ವ್ಯಂಜನಾಕ್ಷರಗಳಿಗೆ ಸ್ವರಗಳನ್ನು ಪೋಣಿಸುವಂಥದ್ದು. ಒತ್ತಕ್ಷರ ಓದು ಬರಹ ಅಭ್ಯಾಸ. ಇಲ್ಲಿ ಬಿಟ್ಟಿರುವಂತಹಗಳನ್ನು ಏನು ಮಾಡಬೇಕು, ಒತ್ತಕ್ಷರಗಳನ್ನು ಬರೀಬೇಕು. ಇವನ್ನ ನಾವು ಸಜಾತಿ ಒತ್ತಕ್ಷರ ಅಂತ ಕರಿತೀವಿ. ಇವೆಲ್ಲವೂ ಕೂಡ ಸಜಾತಿಯ ಒತ್ತಕ್ಷರಗಳು. ಅಂದರೆ ತನ್ನ ಮಕ್ಕಳು ಅಂತ ಕರಿತೀವಿ. ಇಲ್ಲಿ ನಾವು ಇವನ್ನ ಮುದ್ದಾಗಿ ಬರೀಬೇಕು. ಅಕ್ಷರಕ್ಕೊಂದು ಒತ್ತು. ಇಲ್ಲಿ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳನ್ನು ಆಧರಿಸಿ ವಿಂಗಡಿಸಿ, ಅಂದರೆ ಬೇರೆ ಬೇರೆ ಮಾಡಿ ಬರೀಬೇಕು. ಇಲ್ಲೆಲ್ಲ ಮಿಕ್ಸಪ್ ಮಾಡಿ ಕೊಟ್ಟಿದ್ದಾರೆ, ಅವನ್ನು ಬೇರೆ ಬೇರೆ ಮಾಡಬೇಕು. ಸಜಾತಿಯ ಒತ್ತಕ್ಷರಗಳನ್ನು ಇಲ್ಲಿ ಬರೀಬೇಕು ನೀವು. ಆಮೇಲೆ ವಿಜಾತಿಯ ಒತ್ತಕ್ಷರಗಳನ್ನು ಇಲ್ಲಿ ಈ ಮೇಲಿನ ಇದರಲ್ಲಿ ಹಾಕಿಕೊಂಡು ಇಲ್ಲಿ ಬರೆದಿರುವಂಥದ್ದು. ಈ ಪದ್ಯವನ್ನು ಓದಿ ಒತ್ತಕ್ಷರದ ಪದಗಳನ್ನು ಹುಡುಕಿ ನಾವೇನು ಮಾಡಬೇಕು, ಬರೀಬೇಕು. ಕಲ್ಲು, ಮಣ್ಣು ಏನಿದೆ ಒತ್ತಕ್ಷರಗಳು ಎಲ್ಲೆಲ್ಲಿ ಬರ್ತವೆ ಅವುಗಳನ್ನು ಏನು ಮಾಡಬೇಕು, ಈ ಒಂದು ಚೌಕ ಬಾಕ್ಸ್ನಲ್ಲಿ ನಾವು ಮುದ್ದಾಗಿ ದುಂಡಾಗಿ ತಪ್ಪಿಲ್ಲದಂತೆ ಬರೀಬೇಕು. ಪದರಚನೆ. ಈ ಒಂದು ಅಕ್ಷರಗಳನ್ನು ಬಳಸಿ ಪದವನ್ನು ರಚಿಸಿ ಬರೀಬೇಕು. ಇವುಗಳನ್ನು ನಾವಿಲ್ಲಿ ನೋಡ್ಬೋದು. ಪದರಚನೆ ಮಾಡುವಂಥದ್ದನ್ನು ನೀವು ನೋಡ್ಬೋದು. ಇಲ್ಲಿ ಅಕ್ಷರಗಳು ಎಲ್ಲೆಲ್ಲೋ ಇದ್ದಾವೆ, ಅವುಗಳನ್ನು ಕೂಡಿಸಿ ಬರೆದಾಗ ಒಂದು ಅತ್ಯುತ್ತಮವಾದ ಅರ್ಥಬದ್ಧ ಪದ ಆಗುವಂಥದ್ದು. ಈ ಕಲಿತ ಪದಗಳನ್ನು ಬಳಸಿ ಒಂದು ಪಿರಮಿಡನ್ನು ರಚನೆ ಮಾಡಿ ಅಂತ ಹೇಳಿದ್ದಾರೆ. ಪದ ಬಾಣ ಮತ್ತು ಬಾಣದ ಪದ ಅಂಥೇಳಿ ಇಲ್ಲಿ ಕ ಅಂತ ಕೊಟ್ಟಾರೆ. ಈ ಒಂದು ಕ ಸಹಾಯದಿಂದ ನಾವು ಮಾಡ್ತಾ ಹೋಗುವಂಥದ್ದು. ಕಾವ್ಯ ನೋಡ್ರಿ, ಇಲ್ಲಿ ಕಾವ್ಯ, ಕಾಲ, ಕಾಟ, ಕಾಳು, ಕಾಗೆ, ಈ ರೀತಿ ನಾವೇನು ಮಾಡಬೇಕು, ಬರೆದಿರುವಂಥದ್ದು. ಇಲ್ಲಿ ಸು ಅಕ್ಷರವನ್ನು ಕೊಟ್ಟರೆ ಅದೇ ರೀತಿ ಸು ಅಕ್ಷರಕ್ಕೆ ಸಂಬಂಧಪಟ್ಟಂತಹ ಪದಗಳನ್ನು ಬರೆದಿರುವಂಥದ್ದು. ಪದದೊಳಗಿನ ಪದ. ಇಲ್ಲೊಂದು ಪದವನ್ನು ಕೊಟ್ಟಿದ್ದಾರೆ, ಆ ಪದದೊಳಗೆ ಬರುವಂತಹ ಪದಗಳನ್ನು ಮಾಡುವಂಥದ್ದು. ಆ ಪದದೊಳಗೆ ಬರುವಂತಹ ಪದಗಳನ್ನು ಪುನಃ ನಾವೇನು ಮಾಡಬೇಕು, ಮಾಡುವಂಥದ್ದನ್ನು ಇಲ್ಲಿ ನೋಡ್ಬೋದು ನೀವು. ಇನ್ನು ವಿಶೇಷವಾಗಿ ಅದರಲ್ಲಿ ಹುಡುಕಿರ ಸಿಗ್ತ ಪದಗಳು ಮಾಡ್ಬೋದು. ಇದು ಒಂದು ಮಾದರಿ ಅಷ್ಟೇ. ಹಂತಕ್ಷರಿಯ ಪದ ಅಂದರೆ ಅಂತಕ್ಷರ ನಾವು ಆಡ್ತಿದ್ವಲ್ಲ, ಹಾಡುಗಳು ಆಡ್ತೀವಲ್ಲ, ಅದೇ ರೀತಿ ಇಲ್ಲಿ ಯಾ ಬಂದಿದೆ,
ಇಲ್ಲಿ ಯಾ ಬಂದಿದೆ, ಇಲ್ಲಿ ನಾ ಬಂದಿದೆ, ಇಲ್ಲಿ ನಾ ಬಂದಿದೆ, ಇಲ್ಲಿ ರಾ ಬಂದಿದೆ, ಇಲ್ಲಿ ರಾ ಬಂದಿದೆ, ಇಲ್ಲಿ ತಾ ಬಂತು, ಇಲ್ಲಿ ಮೊದಲಿಗೆ ತಾ ಬಂತು. ಇವನ್ನೇ ಅಂತ್ಯಕ್ಷರಿಯನ್ನು ಇಲ್ಲಿ ನಾವು ಕಾಣುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇದೇ ರೀತಿ ನೀವು ಇವನ್ನೇ ಬಳಸಬೇಕು ಅಂತೇನಿಲ್ಲ, ಇದಕ್ಕೂ ಚೆನ್ನಾಗಿ ನೀವು ಬಳಸಿದರೆ ಇನ್ನೂ ಹೊಸ ಹೊಸ ಪದಗಳು ಇಲ್ಲಿ ಹುಟ್ಟುವಂತಹ ಚಾನ್ಸಸ್ ಭಾಳ ಇರ್ತವೆ. ನೀವೇನು ಮಾಡ್ಬೋದು, ಇನ್ನೂ ಅತ್ಯುತ್ತಮವಾಗಿ ಮಾಡ್ಬೋದು ಇದನ್ನು ಪದಬಂಧನ. ನೆಕ್ಸ್ಟ್ ಪದ ಹುಡುಕಾಟ. ಇದರೊಳಗೆ ಒಂದು 8 ಪದ ಇದ್ದಾವೆ. ಪದಗಳನ್ನು ಹುಡುಕಬೇಕು. ಅಂದರೆ ಒತ್ತಕ್ಷರ ಇರುವಂತಹ ಪದಗಳನ್ನು ಹುಡುಕಬೇಕು. ನೋಡಿರಿ, ಇಲ್ಲಿ ಸಂಭ್ರಮ, ಇದಕ್ಕೆ ಒತ್ತಕ್ಷರ ಇದೆ. ರಕ್ತ ಒತ್ತಕ್ಷರ ಇದೆ. ಈ ರೀತಿ ನಾವೇನು ಮಾಡಬೇಕು, ಇವುಗಳನ್ನು ವೃತ್ತವನ್ನು ಹಾಕೋದ್ರ ಜೊತೆಗೆ ನೀವು ವೃತ್ತ ಹಾಕಲಿದ್ರೂ ಪರವಾಗಿಲ್ಲ, ಆದರೆ ಅಲ್ಲಿ ಹಾಕಿರುವಂತಹ ಗುಡಿಸಿರುವಂತಹ ಪದಗಳನ್ನು ನೀವೇನು ಮಾಡಬೇಕು, ನೀವು ಇಲ್ಲಿ ಬರೀಬೇಕು. ಇಲ್ಲಿ ಸುಳಿವು ಅಕ್ಷರಗಳನ್ನು ಬಳಸಿ ಪದಗಳನ್ನು ಪೂರ್ಣಗೊಳಿಸಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಇವು ಯಾವ್ಯಾವುದಕ್ಕೆ ಅರ್ಥಗರ್ಭಿತವಾಗಿ ಪದ ಆಗುತ್ತೆ, ಆ ಪದಕ್ಕೆ ಏನು ಮಾಡಬೇಕು, ಇವುಗಳನ್ನು ಜೋಡಿಸಿ ಬರೀಬೇಕು. ನೆಕ್ಸ್ಟ್ ವಾಕ್ಯ ರಚನೆ. ಇಲ್ಲಿ ರಾಜು ಶಾಲೆಗೆ ಹೋದನು, ರಾಜು ಊರಿಗೆ ಹೋದನು ಅಂತಲೇ ಬರ್ತಿದೆ. ಅಂದರೆ ಇಲ್ಲಿ ಏಕವಚನ ಮತ್ತು ಬಹುವಚನ. ಇಲ್ಲಿ ಹುಡುಗಿಯರಿದ್ದಾರೆ. ಹುಡುಗಿಯರು ಅಂದರೆ ಭಾಳ ಜನ ಇರೋದ್ರಿಂದ ನಾವು ಹುಡುಗಿಯರು ಸಂತೆಗೆ ಹೋದರು ಅಂತ ಬಳಸಬೇಕಾಗತ್ತೆ. ಇಲ್ಲಿ ಹುಡುಗರು ಅಷ್ಟೇ, ಹುಡುಗರು ಸಂತೆಗೆ ಹೋದರು, ಹುಡುಗರು ಕಾಡಿಗೆ ಹೋದರು. ಹೌದಾ? ಹುಲಿಯು ಅಂತ ಬಂದಾಗ ಇಲ್ಲಿ ಒಂದು ಪ್ರಾಣಿ ಮಾತ್ರ ಇದೆ, ಹುಲಿ. ಆಗ ನಾವು ಹುಲಿಯು ಕಾಡಿಗೆ ಹೋಯಿತು ಅಂತ ಬಳಸುವಂಥದ್ದು. ಇವುಗಳನ್ನೇ ನಾವೇನು ಮಾಡಬೇಕು, ಇಲ್ಲಿ ಬರೀಬೇಕು. ಇದು ಭಾಷಾ ಕೌಶಲ್ಯವನ್ನು ಹೆಚ್ಚಲಿಕ್ಕೆ ಇದು ಅತ್ಯಂತ ಉತ್ತಮವಾದ ಮಾರ್ಗ. ಚಿತ್ರವನ್ನು ನೋಡಬೇಕು, ಅದರ ಬದಲಿಗೆ ಪದಗಳನ್ನು ಸೇರಿಸಿ ಬರೀಬೇಕು. ಅಂದರೆ ಈ ಚಿತ್ರ ಇದೆಯಲ್ಲ, ಚಿತ್ರದ ಬದಲು ಪದವನ್ನು ಬಳಸಬೇಕು. ಇಲ್ಲಿ ಆನೆ ಚಿತ್ರ ಇದೆ, ಆನೆ ಕಬ್ಬನ್ನು ತಿನ್ನುತ್ತದೆ. ಇಲ್ಲಿ ಪ್ರಾಣಿಗಳ ಚಿತ್ರ ಇದ್ದಾವೆ, ಇಲ್ಲಿ ಮಕ್ಕಳ ಚಿತ್ರ ಇದೆ. ಈ ರೀತಿ ಬರೆಯುವಂಥದ್ದು. ವಾಕ್ಯ ರಚನೆ ಅಂದರೆ ಇಲ್ಲಿ ಸಂಖ್ಯಾ ಸುಳಿವಿನ ಸಹಾಯದಿಂದ ಗಾದೆಯನ್ನು ಹುಡುಕಿ ಬರೀಬೇಕು. ಇಲ್ಲಿ ಸಂಖ್ಯೆಯನ್ನು ಕೊಟ್ಟರೆ ಈ ಸಂಖ್ಯೆಗೆ ಯಾವುದು ಗಾದೆ ಮಾತು ಬರ್ತಿತ್ತು ಅದನ್ನು ಬರೀಬೇಕು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ಮನೆಯ ಮೊದಲ ಪಾಠಶಾಲೆ. ಅಂದರೆ ಅಲ್ಲಿರುವಂಥ ನಂಬರ್ಸ್ಗಳಿಗೆ ಹುಡುಕಿ ನಾವು ಬರೆಯುವಂಥದ್ದು. ಮುಂದಾಲೋಚನೆ ಅಂದರೆ ನಮಗೆ ಯಾವಾಗಲೂ ಕೂಡ ನಾಳೆ ಏನಾಗುತ್ತೆ, ನಾಡ್ದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪನಾದ್ರೂ ನಮಗೆ ಗೊತ್ತಿರಬೇಕು. ಅದ್ರ ಬಗ್ಗೆ ಇರುವಂತಹ ಒಂದು ಕತೆ. ಈ ಕಥೆಯಲ್ಲಿ ಅಭ್ಯಾಸವನ್ನು ನೋಡ್ತಾ ಹೋಗಿದ್ರೆ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಅಂತಿದೆ. ಇದಕ್ಕೆ ಗುರುತು ಹಾಕಬೇಕು, ಇದಕ್ಕೆ ಗುರುತು ಹಾಕಬೇಕು, ಇದಕ್ಕೆ ಗುರುತು ಹಾಕಬೇಕು, ಆಮೇಲೆ ನಂತರ ಇದಕ್ಕೆ ಗುರುತು ಹಾಕಬೇಕು. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಯೋಚಿಸಿ ಉತ್ತರಿಸುವಂಥ, ಅಂದರೆ ಇಲ್ಲಿ ಅನ್ವಯ ಮಾಡಿರುವಂಥದ್ದು ನಮ್ಮ ನಿತ್ಯ ಜೀವನದಲ್ಲಿ ಬಳಸ್ಕೊಳ್ಬೇಕು. ರೈತ ಅಥವಾ ಗೀಜುಗನ ಜಾಗದಲ್ಲಿ ನೀನಿದ್ದಿದ್ರೆ ಏನು ಮಾಡ್ತಿದ್ದೆ? ರೈತನ ಜಾಗದಲ್ಲಿ ಕಥೆಯನ್ನು ಕೇಳಿದೆಲ್ಲ, ಇಲ್ಲಿ ರೈತ ಅಥವಾ ಗೀಜುಗನ ಜಾಗದಲ್ಲಿ ನೀನಿದ್ರೆ ಏನು ಮಾಡ್ತಿದ್ದೆ ಅನ್ನೋದ್ರ ಬಗ್ಗೆ ನೀನು ಇಲ್ಲಿ ಸಂಪೂರ್ಣವಾಗಿ ಏನು ಮಾಡಬೇಕು, ಮುದ್ದಾಗಿ 4 ಲೈನನ್ನು ಬರೀಬೇಕು. ಮತ್ತು ಈ ಕಥೆಯಲ್ಲಿ ನಿನಗೆ ಇಷ್ಟವಾದ ಪಾತ್ರ ಯಾವುದು, ಸನ್ನಿವೇಶ ಯಾವುದು, ಅಥವಾ ನಿನಗೆ ಇಷ್ಟವಾದ ಸನ್ನಿವೇಶ ಯಾವುದು ಅಥವಾ ಪಾತ್ರ ಯಾವುದು ಅನ್ನೋದ್ರ ಬಗ್ಗೆ ನಾವೇನು ಮಾಡಬೇಕು, ಇಲ್ಲಿ ನಾವು ಬರೀಬೇಕು. ನಮ್ಮ ಪುಸ್ತಕದಲ್ಲಿ ಮುದ್ದಾಗಿ ಏನು ಮಾಡಬೇಕು, ಬರೆದುಕೊಳ್ಬೇಕು. ಮೊದಲು ಕೆಲಸ ಮಾಡುವೆ, ಮೊದಲು ನಾನು ಏನು ಮಾಡ್ತೀನಿ, ಕೆಲಸ ಮಾಡ್ತೀನಿ ಅಂತ ಇಲ್ಲಿ ಇರುವಂತಹ ಒಂದು ಕಥೆ ರೂಪದಲ್ಲಿರುವಂತಹ ಪದ್ಯ. ಈ ಪ್ರಶ್ನೆಗಳಿಗೆ ಉತ್ತರಿಸು. ಮಗು ಅಮ್ಮನಿಂದ ಏನನ್ನು ತರುವೆನೆಂದು ಇರುವೆಗೆ ಹೇಳಿತು. ಏನಂತ ಹೇಳುತ್ತೆ? ಕರಿಣಿ ಬೆಲ್ಲ ತರುವೆ ಅಂತೇಳಿ ಹೇಳುತ್ತೆ. ನಾಯಿ ಆಟವಾಡಲು ಬರುವುದಿಲ್ಲ ಎಂದು ಹೇಳೋದ ಕಾರಣವೇನು ಅಂತಂದರೆ, ಅನ್ನ ಹಾಕಿದವನ ಮನೆಯನ್ನು ನಾನು ಕಾಯುತ್ತಿರುವೆ, ಹಾಗಾಗಿ ನಾನು ಆಟ ಆಡೋಕ್ಕೆ ಬರಲ್ಲ ಅಂತ ಹೇಳುತ್ತೆ. ಇರುವೆ ಆಟಕ್ಕೆ ಬರುವಂತೆ ಮಾಡಲು ಏನು ಮಾಡುವೆ? ಇರುವೆ ಆಟಕ್ಕೆ ಬರುವಂತೆ ನಾನು ಅಮ್ಮನ ಹತ್ರ ಹೋಗಿ ಏನು ಮಾಡ್ತೀನಿ, ಕರಿಣಿ ಬೆಲ್ಲವನ್ನು ಇಸ್ಕೊಂಡು ಬರ್ತೀನಿ ಅಂತ ಹೇಳ್ತೆ. ಮಗು ಕೊನೆಯಲ್ಲಿ ತೆಗೆದುಕೊಂಡ ತೀರ್ಮಾನವೇನು, ಏಕೆ? ಮಗು ಕೊನೆಯಲ್ಲಿ ಓದು ಬರಹ ಮುಗಿಸ್ಕೊಂಡು ಉಳಿದ ಸಮಯದಲ್ಲಿ ನಾನು ಆಟ ಆಡುವೆ ಅಂತೇಳಿ ಒಂದು ತೀರ್ಮಾನ ತಗೊಂತೈತೆ. ಏಕೆಂದರೆ ಇರುವೆ, ನಾಯಿ, ಜೇನು, ಕೋಗಿಲೆ ಇವೆಲ್ಲ ತಮ್ಮ ಕೆಲಸದಲ್ಲಿ ನಿರತವಾಗಿದ್ವು. ಇಲ್ಲಿ ಪದ್ಯದಲ್ಲಿ ಬಂದಿರುವಂತಹ ಹೆಸರನ್ನು ಸೂಚಿಸುವಂತಹ ಪದಗಳು ಯಾವುವು ಅಂತಂದರೆ ಮಗು, ಇರುವೆ, ನಾಯಿ, ಜೇನು, ಕೋಗಿಲೆ. ಅಂದರೆ ಇಲ್ಲಿ ಹೆಸರು ಸೂಚಿಸುವ ಪದಗಳು. ಪದ್ಯದಲ್ಲಿರುವ ಕೆಲಸ ಸೂಚಿಸುವಂತಹವು, ಕೆಲಸವನ್ನು ಸೂಚಿಸುವಂಥವು ಯಾವುವು ಅಂತ ಕೇಳಿದ್ದಾರೆ. ತರುವೆ, ಕರೆಯ, ಹಾಡುವೆ, ಕಾಯುವುದು, ಹಾಕುವುದು, ಹೋಗುವುದು, ಮಾಡುವೆ ಇವೆಲ್ಲವೂ ಕೂಡ ಕೆಲಸ ಸೂಚಿಸುವಂತಹ ಪದಗಳು. ಒಗಟಿನ ಆಟ ಅಂದರೆ ಈ ಒಗಟನ್ನು
ಬಿಡಿಸ್ಬೇಕು, ಕೊಟ್ಟಿದ್ದಾರೆ ಅವ್ರನ್ನ ಬಿಡಿಸ್ಬೇಕು. ನೀನೊಂದೆರಡು ಒಗಟವನ್ನು ಮುದ್ದಾಗಿರುವಂಥ ಒಗಟನ್ನು ಅಜ್ಜಿ ಹತ್ರ ಅಥವಾ ಅಜ್ಜನ ಹತ್ರ ಹೇಳಿಸ್ಕೊಂಡು ನೀನು ಪುಸ್ತಕದಲ್ಲಿ ಬರ್ಕೋಬೇಕು. ನೆಕ್ಸ್ಟು ಪ್ರಾಸಪದಕ್ಕೆ ಬಂದರೆ ಈ ಪ್ರಾಸಪದಗಳನ್ನು ನಾವಿಲ್ಲಿ ಹಾಕಿರೋದನ್ನು ನೋಡ್ಬೋದು. ಹಣ್ಣು ಗಿಣ್ಣು, ಕೊಟ್ಟು ಬಟ್ಟು, ಸಮಾನ ವಿಮಾನ, ಇವೆಲ್ಲವೂ ಕೂಡ ಪ್ರಾಸಪದಗಳು. ಆರೋಗ್ಯವೇ ಭಾಗ್ಯ, ಸಾಮ್ಯತೆ ಅಂದರೆ ಒಂದಕ್ಕೊಂದನ್ನು ಏನಿದೆ, ಇಲ್ಲೇನಾಗಿದೆ, ಇಲ್ಲೇನಾಗಿದೆ, ಇಲ್ಲೆಷ್ಟು ಬಾತುಗಳಿದ್ದಾವೆ, ಇಲ್ಲೆಷ್ಟಿದ್ದಾವೆ, ಇಲ್ಲಿ ಯಾವ ಥರ ಚಿತ್ರ ಇದೆ, ಇಲ್ಲಿ ಯಾವ ಥರ ಚಿತ್ರ ಇದೆ, ಇವಕ್ಕೆರಡಕ್ಕೂ ಕೂಡ ಸಾಮ್ಯತೆಯನ್ನು ನೋಡುವಂಥದ್ದು. ಎರಡೂ ಚಿತ್ರಗಳಲ್ಲಿ ಸಾಮಾನ್ಯವಾಗಿ ಇರುವಂಥ ಅಂಶಗಳನ್ನು ನಾವಿಲ್ಲಿ ಪಟ್ಟಿ ಮಾಡಬೇಕು. ಅದನ್ನು ನೋಡಿಬಿಟ್ಟು ನಾವೇನು ಮಾಡಬೇಕು, ಬರೀಬೇಕು. ನೆಕ್ಸ್ಟ್ ವ್ಯತ್ಯಾಸ, ಈ ಎರಡೂ ಚಿತ್ರಗಳಲ್ಲಿರುವಂತಹ ವ್ಯತ್ಯಾಸವನ್ನು ನೋಡಬೇಕು. ಇಲ್ಲಿ ಮನೆ ಇದೆ, ಇಲ್ಲಿ ಮನೆ ಇದೆ, ಇಲ್ಲಿ ಬಾಕ್ಲಿದೆ, ಇಲ್ಲಿ ಬಾಕ್ಲಿದೆ, ಇಲ್ಲಿ ಸೂರ್ಯ ಇದ್ದಾನೆ ಅಥವಾ ಇವನು ಸೂರ್ಯ ಈ ಕಡೆ ಇದ್ದಾನ, ಇಲ್ಲ ಸೂರ್ಯ ಇಲ್ಲೆಲ್ಲಿದ್ದಾನೆ, ವ್ಯತ್ಯಾಸಗಳನ್ನು ನೋಡಬೇಕು. ಇಲ್ಲಿ ಒಂದು ಬಕೆಟು ಕುರಿ ಮರಿ ಐತೆ, ಇಲ್ಲಿ ಒಂದು ಬಕೆಟು ಆಕಳು ಮರಿ ಐತಾ, ಇಲ್ಲೆಷ್ಟಿದ್ದಾವೆ ಇವು ಕೋಳಿ ಮರಿಗಳು ಎಷ್ಟಿದ್ದಾವೆ, ಇವೆಲ್ಲವನ್ನೂ ಕೂಡ ಗಮನಿಸಿ ವ್ಯತ್ಯಾಸ ಏನಾಗಿದೆ ಅಂತೇಳಿ ನಾವೇನು ಮಾಡಬೇಕು, ಇಲ್ಲಿ ದುಂಡಾಗಿ ಮುದ್ದಾಗಿ ಏನು ಮಾಡಬೇಕು, ಅವುಗಳನ್ನು ಬರಿಬೇಕು. ಸರಣಿ ಚಿತ್ರದ ಸನ್ನಿವೇಶ, ಇಲ್ಲಿ ನೋಡ್ರಿ, ಇಲ್ಲಿ ಹುಣಸೆ ಮರದ ಹತ್ರ ಮಕ್ಕಳು ಹುಣಸೆ ಹಣ್ಣನ್ನು ಕಿತ್ಕೊಂತಿದ್ದಾರೆ, ನಂತರ ಹುಣಸೆಗಳನ್ನೆಲ್ಲ ಜೋಡಿಸ್ಕೊಂಡು ಒಂದಾದರೂ, ಆಮೇಲೆ ಇಲ್ಲಿ ಏನೋ ಕುಡ್ತಿದ್ದಾರೆ, ಆಮೇಲೆ ಎಲ್ಲರೂ ಕೂಡ ತಿಂತಿದ್ದಾರೆ. ಅದನ್ನೇ ಚಿತ್ರ ಸನ್ನಿವೇಶವನ್ನು ಕುರಿತು ಬರೆಯೋಣ ಅಂಥೇಳಿ ಆ ಮಕ್ಕಳು ಹುಣಸೆ ಮರದ ಹತ್ರ ಹೋಗಿ ಆ ಒಂದೆಲ್ಲ ಹುಣಸೆಹಣ್ಣುಗಳನ್ನು ದುಂಡು ಮಾಡಿ ಚಿಗಳಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದಕ್ಕೇನೇನು ಬೇಕಾಗುತ್ತೆ, ಉಪ್ಪು, ಖಾರದ ಪುಡಿ, ಜೀರಿಗೆ, ಬೆಲ್ಲ ಎಲ್ಲವನ್ನು ಕುಟ್ಟಿ ಚಿಗಣಿ ಮಾಡ್ತಾರೆ. ನಂತರ ಚಮಚಕ್ಕೆ ಅದನ್ನು ಅಂಟಿಸ್ಕೊಂಡು ಏನು ಮಾಡ್ತಾರೆ, ಕುಪ್ಪಳಿಸುತ್ತಾ ನಗುತ್ತಾ ಖುಷಿಯಿಂದ ತಿಂತಾರೆ. ನೀವು ಇದನ್ನು ಮಾಡಿದ್ರಲ್ವಾ ಮಕ್ಕಳೇ, ಅದನ್ನೇ ನಾವಲ್ಲಿ ಬರೀಬೇಕು. ಮುಂದೇನಾಗುತ್ತೆ ಅನ್ನೋದನ್ನು ನಾವೇನು ಮಾಡಬೇಕು, ಇಲ್ಲಿ ಇವರಿಷ್ಟು ಕಥೆಯನ್ನು ಕೊಟ್ಟಿದ್ದಾರೆ, ಮುಂದಲು ಕಥೆಯನ್ನು ನಾವೇ ರಚಿಸಬೇಕು. ಇಲ್ಲಿ ನಾವು ರಚಿಸಿರೋದನ್ನು ನಾವಿಲ್ಲಿ ನೋಡ್ಬೋದು. ಚಿತ್ರಕ್ಕೊಂದು ಕತೆ, ಈ ಚಿತ್ರವನ್ನು ಗಮನಿಸಿ ಕತೆ ಹೇಳೋಣ ಅಥವಾ ಒಂದು ಚಿಕ್ಕದಾಗಿ ಒಂದು ಕಥೆಯನ್ನು ಬರೆಯೋಣ. ನೋಡ್ರಿ, ಇಲ್ಲಿ ಬಾಲ್ ಆಟ ಆಡ್ತಿದ್ದಾರೆ, ಇಲ್ಲಿ ಇವನು ಬಲೂನನ್ನು ಕಟ್ತಿದ್ದಾನೆ, ಇಲ್ಲಿ ಅಜ್ಜ ಅಡುಗೆ ಮಾಡ್ತೈತೆ, ಇಲ್ಲಿ ಇವರಿಬ್ಬರು ಮಾತಾಡ್ತಿದ್ದಾರೆ, ಇಲ್ಲಿ ತರಕಾರಿ ಹೆಚ್ಚುತ್ತಿದ್ದಾರೆ, ಇಲ್ಲಿ ತರಕಾರಿ ತಂದು ಕೊಡ್ತಿದ್ದಾರೆ, ಹೆಚ್ಚಕ್ಕಿರೋ ಪುಟ್ಟಿ ನೋಡ್ಬೋದು. ಇದನ್ನೆಲ್ಲವನ್ನು ನೋಡಿ ನಿಮ್ಮದೇ ಆದ ಒಂದು ಅಭಿಪ್ರಾಯದ ಮೂಲಕ ಒಂದು ಒಳ್ಳೆಯ ಕಥೆಯನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ರಿ ಅಂತ ಹೇಳ್ತಾ, ಇಷ್ಟು ಸೇತುಬಂಧದ ವಿಷಯಗಳು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.